Hi guys, welcome back to our YouTube channel. ಸೊ ಈ ವಿಡಿಯೋ ಏನಕ್ಕೋಸ್ಕರ ಮಾಡ್ತಿರೋದು ಅಂದರೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಬಂದು ಒನ್ ಡೇ ವಿತ್ ಪಾಪು ಮಾಡಿ ಅಂತ ಕೇಳಿದ್ರು. ಸೊ ಆ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಯಾಕೆ ನೆನ್ನೆ ವಿಡಿಯೋ ಪೋಸ್ಟ್ ಮಾಡಿಲ್ಲ ಯಾವುದು ವ್ಲಾಗ್ ಅಂದರೆ ಲೈಕ್ ದೇವಸ್ಥಾನದಿಂದ ಬಂದಮೇಲೆ ಸಿಕ್ಕಾಪಟ್ಟೆ ಹೀಟ್ ಇರೋದ್ರಿಂದ ತುಂಬ ಹುಷಾರು ತಪ್ಪಿಟ್ಟಿದ್ದೆ. ಆಲ್ಸೋ ಸಿಕ್ಕಾಪಟ್ಟೆ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಐ ಮೀನ್ ನಂಗೆ ಗೊತ್ತಿಲ್ಲ ಏನಕ್ಕೆ ಅಂತ ಫುಲ್ ರ್ಯಾಷಸ್ ಬೇರೆ ಆಗಿಬಿಟ್ಟಿದೆ, ಎಲ್ಲ ಫುಲ್ ಪರ್ಪಲ್ ಆಗಿಬಿಟ್ಟಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಪಿಂಪಲ್ಸ್ ಕೂಡ ಬಂದುಬಿಟ್ಟಿದೆ. ಮೇ ಬಿ ನನಗೆ ಹೀಟ್ ಸೂಟ್ ಆಗೋಲ್ಲ ಅನ್ಸುತ್ತೆ ಅದಕ್ಕೇ. ಸೊ ಅದಕ್ಕೆ ವ್ಲಾಗ್ ಶೂಟ್ ಮಾಡಲಿಕ್ಕಾಗಿಲ್ಲ ನೆನ್ನೆ ನಾನು. ಸೊ ಇವತ್ತೇನು ವ್ಲಾಗ್ ಬಂದ್ಬಿಟ್ಟು ಒನ್ ಡೇ ವಿತ್ ಪಾಪು ಮಾಡ್ತಿದ್ದೀವಿ. ಓಕೆ, ಸೊ ಬನ್ನಿ ಅವ್ಳು ಬೆಳಗ್ಗೆಯಿಂದ ಏನೇನು ಮಾಡಿದ್ಲು ಅಂತ ಶೂಟ್ ಮಾಡಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ. ಓಡ್ಬಾ, ಸರ್ಪ್ರೈಸ್ ನೋಡಿ ಇಲ್ಲಿ. ಹಾಲು ಕುಡ್ಕೊಂಡ್ರೆ ಸರ್ಪ್ರೈಸ್ ಶಿರೀಕ್ಷನ್ಗೆ ಇವಾಗ. ಹಾಂ, ಸರ್ಪ್ರೈಸ್ ಕೊಟ್ಬಿಡೋಣ, ಕುಡಿಸ್ಬಿಡೆ. ಬೆಳಿಗ್ಗೆ ಎದ್ದಿದ್ದೆ, ಮನೆಯೆಲ್ಲ ಆಟ ಸಾಮಾನು. ಬಾ, ಸರ್ಪ್ರೈಸ್ ಇಲ್ಲಿ. ಸರ್ಪ್ರೈಸು ಏನು ನೋಡು, ಸರ್ಪ್ರೈಸ್. ಹಾಂ, ಆಗೋಯ್ತು. ಆಯ್ತು ಆಟ. ಏನು ಯಾರು ಮಾಡಿದ್ದಿದ್ದೆಲ್ಲ? ಯಾಕೆ ಮಾಡಿದೆ? ಆಟ ಆಡಕ್ಕೆ ಬೆಳಗ್ಗೆನೇನಾ? ಬೈಲಿ, ಓಡ್ ಬಾಯಿಲಿ. ಚಿಕ್ಕಿ ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡು. ಆ್ಯಕ್ಚುಲಿ ನಮ್ಮಮ್ಮ ಬಂದು ನೈಟ್ ಊಟ ಸರಿಯಾಗಿ ಮಾಡಿರಲಿಲ್ಲ ಅಂದ್ಬಿಟ್ಟು ಬೆಳಗ್ಗೆ ಬ್ರೆಡ್ ತಿಂತಿದ್ರು. ಸೊ ಅವಳು ಇಟ್ಕೊಂಡು ಇಲ್ಲೆಲ್ಲ ನನಗೂ ಬೇಕು ಅಂತ ಕಾಫಿನೂ ಬ್ರೆಡ್ ತೊಗೊಂಬಂದು ಕುತ್ಕೊಂಡು ತಿಂತಿದ್ಲು. ಸೊ ಇದು ಬಂದು ನಮ್ಮ ಶಿರೀಕ್ಷನ್ ಫಸ್ಟ್ ಮೀಲ್. ಸೊ ಅವಳಿಗೆ ತಿನ್ಸೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಅವಳು ಆ್ಯಕ್ಚುಲಿ ಯಾವಾಗಲೂ ನಾನು ಇಲ್ಲ ಮಮ್ಮಿನ ಪ್ರಿಫರ್ ಮಾಡ್ತಾಳೆ ಇಲ್ಲಿದ್ದರೆ. ಬಟ್ ಮಮ್ಮಿಗೂ ಹುಷಾರಿದ್ದಿಲ್ಲ, ಆಮೇಲೆ ನನಗೂ ಟೆಂಪಲಿಂದ ಬಂದಾಗಿಂದ ಹುಷಾರಿದ್ದಿಲ್ಲ ಅಂದ್ಬಿಟ್ಟು ಸೊ ಅವ್ರ ಮಮ್ಮಿನೇ ತಿನ್ನಿಸ್ತಿದ್ರು. ಸೊ ಅವಳು ಮೀಲ್ ಬಂದುಬಿಟ್ಟು ಒಂದು ದೋಸೆ ವಿತ್ ಚಟ್ನಿ ಪುಡಿ ಸ್ವಲ್ಪ ವಾಟ್ರ್ ಮಿಕ್ಸ್ ಮಾಡಿದ್ಲು. ಬಟ್ ಅವಳು ಅದು ಖಾರ ಅಂದ್ಬಿಟ್ಟು ಬರೀ ನೀರಲ್ಲಿ ತಿಂತಿದ್ಲು. ಅವಳು ಆ್ಯಕ್ಚುಲಿ ಈ ಊಟನೇ ತಿನ್ನಲ್ಲ. ಅವಳಿಗೆ ಊಟ ಅಂದ್ರೇ ಆಗಲ್ಲ, ಊಟಕ್ಕೆ ಬಂದರೆ ಓಡೋಗ್ಬಿಡ್ತಲ್ಲ ಆ ಥರ ಇವಳು. ಆಯ್ತಾ ಸ್ನಾನ ಆಯ್ತೇನೆ? ಹೇಳ್ಬೇಕು ಬೇಗ. ಸ್ನಾನ ಆಯ್ತಾ? ಏನು ಸ್ನಾನ ಮಾಡಿಕೊಂಡೆ? ಹೌದಾ, ಓಕೆ. ಸ್ವಲ್ಪ ಮನೆ ಮೆಸ್ಸಿ ಇದೆ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಮಂತ್ರಾಲಯದಿಂದ ಬಂದು ನಾವೇನು ಕೆಲಸನೂ ಮಾಡಿಲ್ಲ, ಮನೆ ಕ್ಲೀನಿಂಗ್ ಮಾಡಿದ್ದೀವಿ. ಅದಕ್ಕೆ ಎಲ್ಲ ಬಟ್ಟೆ ಬಿದ್ದಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನು ಚಿನ್ನ. ಇದೊಂದು ಇವಳಿಗೆ ಮೂಡಿದ್ರೆ ಚೆನ್ನಾಗಿರ್ತಾಳೆ, ಮೂಡಿಲ್ಲ ಅಂದರೆ ಹೆಂಗೆಂಗೋ ಆಡ್ತಾಳೆ ತಾನೇಮ್ಮ? ಹಾಂ, ಇಲ್ಲಪ್ಪ. ಹೌದಪ್ಪ. ಇವಾಗ ಗೆಟ್ ರೆಡಿ ವಿತ್ ಶಿರೀಕ್ಷಾ ರೆಡ್ಡಿ. ಅದು ಬಿಟ್ಬಿಡಿದು, ಅದು ಇಟ್ಕೊಂಡ್ರೆ ಬಂದು ಹೊಡಿತಾರಂತ. ಗೆಟ್ ರೆಡಿ ವಿತ್ ಶಿರೀಕ್ಷಾ ರೆಡ್ಡಿ. ಏನು ಬೇಡ, ಏನದು ತೋಸು? ಸೆಬಾಮೇಟ್ ಫೇಶಿಯಲ್ ಕ್ರೀಮ್ ಇದು. ಸೊ ನಮ್ಮ ಮಗುಗೆ ಬಂದು ಈ ಮೇಗೆ 3 years ಆಗುತ್ತೆ. ಸೊ ಅವಳು ಹುಟ್ಟಿದಾಗಿಂದನೂ ಸೆಬಾಮೇಟ್ ಪ್ರಾಡಕ್ಟ್ಸೇ ಯೂಸ್ ಮಾಡ್ತಿರೋದು ನಮ್ಮಕ್ಕ. ಬಿಕಾಸ್ ಅವಳಿಗೆ ಅದೇ ಸೆಟ್ ಆಗಿತ್ತು. ಇನ್ಫ್ಯಾಕ್ಟ್ ನಾವು ಬೇರೆ ಯಾವ ಬ್ರ್ಯಾಂಡು ಟ್ರೈ ಮಾಡಿಲ್ಲ. ಬಟ್ ಸ್ಟಿಲ್ ಅವಳಿಗೆ ಹುಟ್ಟಾಗಿಂದನೂ ಇದೇ ಯೂಸ್ ಮಾಡ್ತಿರೋದು. ಊಟಕ್ಕೆ ಮುಂಚೆನೇ ನಮ್ಮಮ್ಮ ಒಂದು ಎಷ್ಟು ಕೊಟ್ಟು ತೊಗೊಂಬಂದಿದ್ದಮ್ಮ ಸೆಬಾಮೇಟ್ ಪ್ರಾಡಕ್ಟ್ಸ್? 12,500ಗೆ ಏನೇನು? ಬಾಡಿ ಲೋಷನ್ನು, ಪೌಡ್ರು, ಫೇಸ್ ಕ್ರೀಮು, ಸೋಪು 6 ಬಿಗ್ ಸೋಪು 6. ಒಂದು ಸೋಪಿಗೆ ಎಷ್ಟು? 500 ಒಂದು ಸೋಪು. ಆಮೇಲೆ
ಅಕ್ಕನ ಪ್ರಾಡಕ್ಟ್ಸ್ಗೆ ಊಟಕ್ಕೆ ಮುಂಚೆನೆ 12,500 ರೂಪೀಸ್ ಅಂತೆ. ಯಪ್ಪ, ನಂದು ಅರ್ಧ ತಿಂಗಳ ಸಂಬಳ. ತಿರ್ಗಾ ಅವ್ರ ಅಪ್ಪ ತಗೊಂಡ್ ಬಂದಿದ್ದು 15,000ಗೆ. ಅವಳು ಹುಟ್ಟಿದ ತಕ್ಷಣ ಮನೆಗೆ ಬಂದಿದ್ದೆ, ನಮ್ಮ ಮನೇಲಿ ಬ್ರೆಡ್ ರಾಶಿನೇ ಬಿದ್ದಿತ್ತು. ನಮ್ಮ ಬಾವ ತಗೊಂಬಂದು ಹಾಕಿದ್ದು. ನಾನು ನಂದಿನಿ ಎಲ್ಲ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ತಿಂದಿದ್ದೀವಿ. ನೆನಪಿದ್ಯಾ ನಂದು ಅದು ನಿಂಗೆ? ಆಮೇಲೆ ಸ್ಯಾನಿಟೈಸರು, ಆಮೇಲೆ ಅದೇನೋ ಸ್ಪ್ರೇ ಅಂತೆ. ಇವಳು ಆಕ್ಚುಲಿ ಕೋವಿಡ್ ಟೈಮಲ್ಲಿ ಹುಟ್ಟಿದ್ದು, 2021 ಇವಳು ಹುಟ್ಟಿದ್ದು. ಹೌದು, 2021 ಹುಟ್ಟಿದ್ದು. ಹೌದು. ಇಲ್ಲಪ್ಪ, ನಮ್ಮ ಮಗು ಕೋವಿಡ್ ಮಗು ಅಲ್ಲ. ಕೋವಿಡ್ ಮಗು ನಂದಿನಿ ಅಂತೆ. ಎಸ್, ಇವಳಿಗೆ ಚಿಕ್ಕ ವಯಸ್ಸಲ್ಲಿ ಉಂಡೆ ಚಿರಿಮಾ ಎತ್ಕ. ಇವಳಿಗೆ ಚಿಕ್ಕ ವಯಸ್ಸಲ್ಲಿ ಕೆನ್ನೆಗೆ ಬೊಟ್ಟಿಕ್ಸ್ಕೊತಾ ಇದ್ದಿಲ್ಲ. ಇವಾಗ ದೊಡ್ಡೋಳಾದ್ಮೇಲೆ ಕೆನ್ನೆಗೆ ಬೊಟ್ಟಿಕ್ಸ್ಕೊತಾಳೆ. ಕೈಗೆ ಕಾಲ್ಗೆ ಎಲ್ಲ ಇಕ್ಬೇಕು ಅಕ್ಕನ್ಗೆ. ಸೆಕೆಂಡ್ ಉಂಡು ಚಿನಿ ಪೆಟ್ಕೊಂಡಿಡಿ, ಕ್ಯೂಟ್గా ಕನಿಪಿಸ್ತಾವಂಟ ಯೂಟ್ಯೂಬ್ಲ ಅಂದ್ರು ಕಾಮೆಂಟ್ ಇಸ್ತಾರು. ಹೆಂಗಿದೀನಿ ಅಂತ ಕಾಮೆಂಟ್ ಮಾಡಿ. ಏನೋ ಚಪ್ಪು ಹೆಂಗಿದೀನಿ ಅಂತ ಕಾಮೆಂಟ್ ಮಾಡಿ ಅಂತ ಹೇಳು ಬಂಗಾರ. ನಾನು ಚೆನ್ನಾಗಿದ್ದೀನಿ. ಆಕ್ಚುಲಿ ನಾವು ಬಂದು ತೆಲುಗು, ಅಂದ್ರೆ ನಮ್ಮ ಮದರ್ ಟಂಗ್ ಬಂದು ತೆಲುಗು. ಬಟ್ ಆದ್ರೆ ನಮ್ಮ ಮಕ್ಳು ಬಂದು ಫುಲ್ ಕಲ್ತಿರೋದು ಕನ್ನಡ. ತೆಲುಗು ಮರ್ತೋಗ್ಬಿಟ್ಟಿದ್ದಾಳೆ. ಮದರ್ ಟಂಗ್ ಅನ್ನೋದು ಬರೀ ಕನ್ನಡನೇ ಇವಳು ಗೊತ್ತಿರೋದು. ತಾನೇ ಶಿರೀಕ್ಷಾ? ನಮ್ಮ ಮನೇಲೆಲ್ಲ ಹೇಳ್ತಿರ್ತಾರೆ ತೆಲುಗುನು ಕಲ್ಸ್ರಿ ಅಂತ. ಬಟ್ ಇವಳು ಕಲಿತಾ ಇಲ್ಲ, ಬರೀ ಕನ್ನಡ ಮಾತಾಡ್ತಾಳೆ. ಅಮ್ಮ ಪೀಸ್, ಅಮ್ಮ ಗೊಗ್ಗೈ ಆಗ್ಬಿಟ್ಟಿದ್ಯಾ ನೋಡು ಚಿರಿಮ, ಗೊಗ್ಗೈ ಆಗ್ಬಿಟ್ಟಿದ್ಯಾ. ಸಿಕ್ಕಾಬಟ್ಟೆ ಸೆಕೆ. ಕ್ಲೀನ್ ಆಗುತ್ತೆ ಮಟ್ಟಿಗೆ. ನಾನು ನಮ್ಮ ಅಕ್ಕ ನಂದಿನಿ ಎಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದು ಕತ್ತು, ಮುಖ, ಕೈ, ಕಾಲು ಎಲ್ಲ ಟ್ಯಾನ್ ಆಗ್ಬಿಟ್ಟಿದೀವಿ. ಯಪ್ಪ, ನಮ್ ಬಂಗಾಳಿಗೆ ಸರ್ಪ್ರೈಸ್, ಇವಾಗ ಫುಲ್ ಸರ್ಪ್ರೈಸ್. ಫಸ್ಟ್ ಕಿಸ್ ಕೊಡು, ಆಮೇಲೆ ಮುಕ್ಕು, ಕಣ್ಣು, ಲಟ, ಕಮ್ಮುಚ್ಚು, ಬಾಯಲ್ಲಿ ಓರ್ ಬಾ. ಇಂದ ಫಸ್ಟ್ ಸರ್ಪ್ರೈಸ್. ಏಮದಿ? ಇನ್ನೊಂದು ಸರ್ಪ್ರೈಸು, ಫುಲ್ ದೊಡ್ಡ ಸರ್ಪ್ರೈಸು. ಏನಿರ್ಬೋದು ಇದು? ಎಲ್ಲ ಇಕ್ಕು ದೊಡ್ಡ ಸರ್ಪ್ರೈಸು. ನಿನ್ ದದ್ದಿನಿ ಮನೆಗೆ ಹೋಗ್ಬಿಟ್ಟು ಎಕ್ಕೋ ಬತ್ತಿಯಲ್ಲ, ನೆಕ್ಸ್ಟ್ ಟೈಮ್ ಇಂದ ಹಂಗೆ ಎಕ್ಕೋ ಬರಬಾರ್ದು. ಹಾ, ಕಮ್ಮುಸು, ಕೈ ಕೊರು. ಬಟರ್ಫ್ಲೈ ಎರಡು ಬೇಗ ಹಾಕೋ ತೋರ್ಸೋಣ ಬಾ. ಅಷ್ಟೇ ಸರ್ಪ್ರೈಸ್. ಹಾಕೋ ವೈಟ್ ಕಲರ್ ಬಟರ್ಫ್ಲೈ ನೋಡಿ. ನನ್ ಮಗಳ ಫೇವ್ರೆಟ್ ಅದು. ಸುಪಿ ಏಮದು? ವೇರ್ ಆರ್ ಯು ಗೋಯಿಂಗ್? ಇಲ್ಲ, ನಮ್ ಬಂಗಾರಿ ಫೇವ್ರೆಟ್ ಬ್ಲೂ ಕಲರ್ ಅಪ್ಪ. ಬಾ, ಇನ್ಮೇಲಿಂದ ದದ್ದಿನಿಗೆ ಹೋಗ್ತೋಸೆ. ದದ್ದಿನಿ ನೋಡ್ರೆ ನಾನ್ ಸಿಕ್ಕಿ ಕೊಡ್ಸಿದ್ದು ಅಂತ. ಹೋಗ್ ದದ್ದಿನಿ ಕರ್ಕೊಂಡ್ಬಿಡು, ಹೋಗ್ ಬೇಗ. ನಂದಿನಿ ನೋಡೆ ನನ್ ಮಗು ಕೊಡ್ಸಿರೋದು. ತೋರ್ಸ್ಬಿಡು, ಯೂಟ್ಯೂಬಲ್ಲಿ ತೋರ್ಸೋಣ ನಾವು. ನೈಸ್, ಸೂಪರ್, ಚೆನ್ನಾಗೈತೇನೆ ಅನ್ನು. ಹೇಳು ಎಸ್. ಬಾಯ್ ಬಾಯ್ ಗಾಯ್ಸ್. ಎಸ್.
ಸೊ ಇದಾಗಿತ್ತು ಡೇ ವಿತ್ ನಮ್ಮ ಪಾಪು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸೊ ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ. ನಮ್ಮ ಪಾಪು ಮಾಡೋದೆಲ್ಲ ಏನ್ ಇಷ್ಟ ಆಯ್ತು ಅಂತ. ಆಲ್ಸೋ ಇನ್ನ ತುಂಬಾ ಕಾಮೆಂಟ್ಸ್ ತಿಳಿಸಿದ್ದೀರಾ, ನಾನು ಅದಿನ್ನು ಮುಂದೆ ಮಾಡ್ತೀನಿ ಮುಂದೆ ಬರೋ ವ್ಲಾಗ್ಸ್ ಅಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಅದು ಇನ್ಸ್ಟಾಗ್ರಾಮ್ಗೆ ಹೋಗಿ ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ರೆಡ್ಡಿ ಅಂತ ಇರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ. Thank you so much for watching. See you all in the next vlog.